ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಅರುಣ ವ್ಲಾಗ್ಸ್. ಏನಿದು ಅಂದರೆ ಡೈಲಿ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇದು ಡೈಲಿ ವ್ಲಾಗ್. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಾಗೆ ನಾನು ಮನೇಲಿ ಏನೇನು ಮಾಡ್ತೀನಿ, ಇವತ್ತು ಪೂಜೆ ಮಾಡೋದಿದೆ. ಸೊ ಪೂಜೆನೂ ಮಾಡಿ ಮನೆ ಕ್ಲೀನ್ ಮಾಡಿ ಆಲ್ಮೋಸ್ಟ್ 2 o'clock ಇಲ್ಲ 3 o'clockಗೆ ನಾನು ಬ್ಯಾಂಗ್ಳೂರ್ನ ಬಿಡ್ತೀನಿ, ಊರಿಗೆ ಹೋಗ್ತಾಯಿದ್ದೀನಿ. ಏನು ವಿಷಯ ಅಂದರೆ ಊರಲ್ಲಿ ತುಂಬ ಕೆಲಸ ಇದೆ. ಅಂದರೆ ನಮ್ಮ ಅತ್ತೆಗೆ ಏನೋ ತಲೆಯಲ್ಲಿ ಗಂಟು ಥರ ಏನೋ ಆಗಿದೆ, ಅದನ್ನು ಆಪ್ರೇಷನ್ ಮಾಡ್ಸೋಕ್ಕಂತ ಹೋಗಬೇಕು. ಅದಾದಮೇಲೆ ನಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಮತ್ತು ಇನ್ನು ರೇಷನ್ ಕಾರ್ಡ್ ಮಾಡಿಸ್ಬೇಕು. ಅದಾದಮೇಲೆ ವೋಟರ್ ಐ ಡಿ ಮಾಡಿಸ್ಬೇಕು. ಆಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದಿದೆ. ಅದಾಗಿದ್ದು ನೆಕ್ಸ್ಟು ನಾನು ಅರುಣ ಅವರು ಅಲ್ಲಿ ಕಾಯಿ ಕಿತ್ತಾಕ್ಬೇಕು. ಅವರು ಕಾಯಿ ಬಂದಿದೆ, ಸೊ ಕಾಯಿ ಕಿತ್ತಿ ಕಾಯಿ ತೊಗೊಂಡು ಬಂದು ಇದು ಮಾಡಬೇಕು. ಅದ್ರದ್ದು ನೆಕ್ಸ್ಟು ನಾನು ಅಲ್ಲೇ ಅಂದರೆ ಅವ್ರು ಸಂಕ್ರಾಂತಿವರೆಗೂ ಇರ್ತಾರೆ. ಅದಾದಮೇಲೆ ಅವ್ರು ರಿಟರ್ನ್ ಬರ್ತಾರೆ. ನಾನು 26th ಸಂಡೇ ಈ Jan 26th ನಾನು ಅಲ್ಲೇ ಇರ್ತೀನಿ. ಆಮೇಲೆ ನಾನು ರಿಟರ್ನ್ ಬರ್ತೀನಿ. ಸೊ ಇಷ್ಟಾಗಿರುತ್ತೆ. ನಾನು ಊರಲ್ಲಿ ತುಂಬ ಕೆಲಸ ಇದೆ. ಅಂದರೆ ಅಷ್ಟೇನಿಲ್ಲ, ಬಟ್ ಒಂದಿನದಲ್ಲಿ ಹೋದರೆ ಮಾಡಿಸ್ಬೋದು, ಬಟ್ ಇಟ್ಸ್ ಓಕೆ, ಹಂಗೆ ಅವ್ರನ್ನ ನೋಡ್ಕೊಂಡಂಗಾಗುತ್ತೆ. ಆಪ್ರೇಷನ್ ಇದೆ ಅಂತ ಹೋಗ್ತಾ ಇರೋದು. ಅದಾದಮೇಲೆ ಲೈಕ್ ಲಾಸ್ಟ್ ವಿಡಿಯೋ ನಾನು ಜ್ಯುವೆಲ್ಸ್ ಕಲೆಕ್ಷನಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಅದು 18th ಕ್ರಾಸ್ ಅಲ್ಲ, ಅದು 8th ಕ್ರಾಸ್. ಮಲ್ಲೇಶ್ವರಂ 8th ಕ್ರಾಸಲ್ಲಿ ಅದು ಶಾಪಿಂಗ್ ಸ್ಟ್ರೀಟ್ ಥರ ಇರೋದು. ಅಲ್ಲೋಗಿ ಶಾಪ್ ಮಾಡೋರು ಮಾಡಿ, ಅದು ಬೈ ಮಿಸ್ಸಾಗಿ ನಾನು 18th ಅಂತ ಹೇಳಿಬಿಟ್ಟೆ. ಅದು 8th ಕ್ರಾಸ್ ಅಷ್ಟೆ. ಇವಾಗ ಲೈಕ್ ಏನೇನಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ಡೇ. ವೆಲ್ಕಮ್ ಅಗೇನ್. ಏನಕ್ಕಂದರೆ ಫಸ್ಟು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಾನು ರೂಮ್ ಕ್ಲೀನ್ ಮಾಡಿ ಆಮೇಲೆ ಆಚೆ ಏನು ಕೆಲಸ ಇದೆ ಅಂತ ನೋಡೋಕೆ ಹೋಗೋದು. ಸೊ ಇವಾಗ ಎದ್ದಿದ್ದೀನಿ, ಟೈಮ್ ಆಗಿದೆ. ರೂಮ್ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 11 ಆಗುತ್ತಷ್ಟೇ. 11 o'clock ಆಗುತ್ತೆ. ಅದಾದಮೇಲೆ ನಾನಿನ್ನ ಬ್ಯಾಗ್ ಪ್ಯಾಕು ಸಹ ಮಾಡಿಲ್ಲ. ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು. ಬ್ಯಾಗ್ ಪ್ಯಾಕ್ ಆಗಿದ ತಕ್ಷಣ ಊಟ ಮಾಡಿ, ಟಿಫನ್ ಎಲ್ಲ ಆಯಿತು. ಊಟ ಮಾಡಿ ರೆಡಿಯಾಗಿ ಹೋಗಬೇಕು. ಯಾಕೋ ಮಳೆ ಬರೋ ಥರ ಬೇರೆ ಕಾಣಿಸ್ತಿದೆ ನನಗೆ. ಆ್ಯಕ್ಚುಲಿ ನನ್ನ ರೂಮ್ ಮಿರರಿಂದ ಅಂದರೆ ವಿಂಡೋಯಿಂದ ನೋಡ್ತಾ ಇದ್ದೀನಿ, ಮಳೆ ಬರೋ ಥರನೇ ಇದೆ ಆಚೆ ವೆದರ್. ನೋಡೋಣ ಏನಾಗುತ್ತೆ ಅಂತ. ನೆನ್ಕೊಂಡು ಹೋಗ್ತೀವೋ ಅಥವಾ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಬಿಸಿಲು ಬರೋ ಥರನೂ ಇದೆ, ನೋಡೋಣ. ಲೆಟ್ಸ್ ಸಿ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಡೇ. ಇದು ಫೈನಲ್ ಔಟ್ಲುಕ್. ಮಾಣಿಕ್ಯ ಮೂವಿ ನೋಡ್ತಾ ಇದ್ದೀನಿ. 9 o'clock ಸ್ಟಾರ್ಟ್ ಆಗಿದೆ ಇದು ಮೂವಿ. ಸೊ ಇವಾಗ ಟೈಮ್ ಬಂದು 9:40. ಇವಾಗ ನಾನು ಹೀಗಿದೆ ಅಡುಗೆ ಮನೆ ಸಿಚುಯೇಷನ್. ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಫೈನಲ್ ಲುಕ್ ಆಫ್ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಸೊ ಇವಾಗ ಏನಿದ್ರು ಮನೆ ಒರೆಸಿ ಕಸ ಗುಡಿಸಿ ನಾನು ಸ್ನಾನ ಮಾಡೋದಷ್ಟೇ ಬಾಕಿ ಇರೋದು. ಪೂಜೆ ಮಾಡಬೇಕು ಅಷ್ಟೇ. ಎಲ್ಲ ಕೆಲಸ ಮಾಡಿ ಮುಗಿಸಿದಾಯಿತು. ಫೈನಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ದೆ. ಇವಾಗ ಟೈಮ್ ಬಂದು 10:45. ನಾನು ಹೇಳಿದೆ ಅಲ್ಲ 11 ಅಷ್ಟೇ ನಾನೆಲ್ಲ ಕಂಪ್ಲೀಟ್ ವರ್ಕ್, ನಾನು ಮನೆ ಕೆಲಸ ಅದೆಲ್ಲ ಮುಗಿಸ್ಬಿಡ್ತೀನಿ ಅಂತ. ಸೊ ಮುಗೀತು. ಇವಾಗ 12 ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಫಸ್ಟ್ ನಾನು ಇವಾಗ ಫ್ರೆಶ್ ಅಪ್ ಆಗೋಕೆ ಹೋಗಬೇಕು. ಫ್ರೆಶ್ ಅಪ್ ಆದಮೇಲೆ ರೆಡಿ ಆದಮೇಲೆ ಬಂದು ಸಿಗ್ತೀನಿ ಅಷ್ಟೇ. ಈಗ ನಾನು ಫೇಸ್ಗೆಲ್ಲ ಕ್ರೀಮೆಲ್ಲ ಅಪ್ಲೈ ಮಾಡಿ ರೆಡಿನೂ ಆಗಿದ್ದಾಯಿತು. ಸೊ ಹಂಗೆ ನಾನು ಅಪ್ಲೈ ಮಾಡ್ಬೇಕಾದ್ರೆ ತೋರ್ಸೋಕ್ಕಾಗಿರಲಿಲ್ಲ ನಾನು ಏನೇನು ಅಪ್ಲೈ ಮಾಡಿದೆ ಫೇಸ್ಗೆ ಅಂತ. ಸೊ ಇವಾಗ ತೋರಿಸ್ತಾ ಹೋಗ್ತೀನಿ. ಮಮಾ ಅರ್ತ್ ವಿಟಮಿನ್ C ಡೈಲಿ ಗ್ಲೋ ಫೇಸ್ ಕ್ರೀಮ್
ನಾನು ಯೂಸ್ ಮಾಡೋ ಅಂಥದ್ದು. ಫೇಸ್ಗೆ ಇದೊಂದೇ ನಾನು ಕ್ರೀಮ್ ಹಾಕೋದು. ನೆಕ್ಸ್ಟ್ a lip care, baby lips. I don't prefer everyday a lipstick. Instead of that I use a baby lip care. ಇದು ಚೆರಿ ಕಲರ್, ಮೆಬಿಲಿನ್ ಕಂಪನಿದು. ಆ್ಯಂಡ್ ಐ ಯೂಸ್ ಅ ಬಾಡಿ ಲೋಷನ್ ವಾವ್ ಕಂಪನಿದು, ಸಿಯಾ ಬಟರ್ದು. ಸಿಯಾ ಬಟರ್ ವಾವ್ ಕಂಪನಿ ಬಾಡಿ ಲೋಷನ್. ಇದು ತುಂಬ ಚೆನ್ನಾಗಿದೆ, ಡ್ರೈ ಸ್ಕಿನ್ಗಾಗಲಿ ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗ್ತಿದೆ. ಆ್ಯಂಡ್ ಐ ಅಪ್ಲೈ ಐಲೈನರ್. Last I use a perfume, Engage ವುಮೆನ್ಸ್ದು, ಸ್ಮೆಲ್ಸ್ ಗುಡ್. ಅಷ್ಟೇ ನನ್ನ ಸ್ಕಿನ್ಗೆ ನಾನು ಮಾಡ್ಕೊಳ್ಳೋದು. ನೀವೇ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಪಿಂಪಲ್ಸು ಕೂಡ ಹೋಗಿದೆ. ಇದ್ರ ಮಮಾ ಅರ್ಥದ್ದು ನಾನು ಫೇಸ್ ಕ್ರೀಮು ಮತ್ತು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನನಗೆ ಪಿಂಪಲ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಆ್ಯಂಡ್ ನನಗೆ ಗ್ಲೋ ಅನ್ನೋಂಥ ಅದೇನು ನನಗೆ ಇಂಪಾರ್ಟೆನ್ಸ್ ಆಗಿಲ್ಲ. ಫಸ್ಟ್ ನನ್ನ ಪಿಂಪಲ್ಸ್ ಹೋಗೋದೇ ನನಗೆ ಇಂಪಾರ್ಟೆಂಟ್. ಸೊ ಐ ಜಸ್ಟ್ ಯೂಸ್ ಮಮಾ ಅರ್ತ್. ಚೆನ್ನಾಗಿದೆ. ಈಗ ಬನ್ನಿ, ಟೈಮ್ ಆಗಿದೆ, ಪೂಜೆ ಮಾಡೋಣ. ಇದು ನನ್ನ ಔಟ್ಫಿಟ್ ಆಗಿರುತ್ತೆ. ಸೊ ಯಾಕಂದರೆ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವಾಗಲೂ ನಾನು ಕಾಟನ್ ಡ್ರೆಸ್ಸೇ ಪ್ರಿಫರ್ ಮಾಡೋದು ನನಗೆ. ಯಾಕಂದರೆ ನನಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬ ಹಿಂಸೆ ಆಗಬಾರ್ದು, ಇರಿಟೇಷನ್ ಆಗಬಾರ್ದು ನಾನು ಹಾಕ್ಕೊಂಡಿರೋ ಬಟ್ಟೆಗೆ. ಸೊ ಆ ಒಂದು ಕಾರಣಕ್ಕೆ ನಾನು ಕಾಟನ್ ಡ್ರೆಸ್ನ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಹಾಕ್ಕೊಳ್ಳೋದು. ಇದು ನಾನು ಬೈ ಮಾಡಿದ್ದು ಚಿಕ್ಕಪೇಟೆಯಲ್ಲಿ. ಇದು ನಾನು ಬೈ ಮಾಡಿದ್ದು ಚಿಕ್ಕಪೇಟೆ. ಸೊ ಚೆನ್ನಾಗಿದೆ ಕ್ಲಾತ್. 1 3 2 4 ಟೈಮ್ಸ್ ಹಾಕೊಳ್ಬೋದು ಅಷ್ಟೇ, ಚೆನ್ನಾಗಿದೆ. ಸದ್ಯಕ್ಕೆ ಹಿಂಗಿದೆ. ಇವಾಗ ದೀಪಕ್ಕೆ ಎಣ್ಣೆ ಬಿಟ್ಟು ಕಡ್ಡಿ ಹಚ್ಚೋದಷ್ಟೇ. ಯಾಕಂದರೆ ನಾನು ನಿನ್ನೆ ಶುಕ್ರವಾರ ಆಗಿದ್ದರಿಂದ ನೆನ್ನೆನೂ ನಾನು ಪೂಜೆ ಮಾಡಿದ್ನಲ್ವ. ಸೊ ಇಷ್ಟೇ, ಇವತ್ತು ದೀಪಕ್ಕೆ ಎಣ್ಣೆ ಬಿಟ್ಟು ದೀಪ ಹಚ್ಚೋದಷ್ಟೇ. ದೀಪ ಹಚ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ಅರುಣ ಫೋನ್ ಮಾಡಿದರು, ಲೈಕ್ ನನ್ನ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಸೊ ಅದಕ್ಕೆ ನಂಗೆ ಸ್ವಲ್ಪ ಟೈಮ್ ಸಿಕ್ತು ರೆಡಿ ಆಗೋದಂದರೆ ಪ್ಯಾಕ್ ಮಾಡಲಿಕ್ಕೆ. ಸೊ ಇವಾಗೇನಿಲ್ಲ, ತುಂಬ ಹೊಟ್ಟೆ ಹಸಿದಿದೆ. ಅನ್ನ ಸಾರು ತಿಂದ್ಬಿಟ್ಟು ಮುಂದಿನ ಕೆಲಸ ನೋಡಬೇಕು. ನಿಮ್ಗೆ ಗೊತ್ತಾ, ನಾನು ಕಾರ್ಟೂನ್ ನೋಡ್ತೀನಿ ಚಿಂಟು ಟಿ ವಿಲಿ. ಈ ಕಾರ್ಟೂನ್ನ ಲೈಕ್ ಇದು ಬಂದಾಗಿಂದ ಅನಿಸಿದೆ ನಾನು ನೋಡ್ತಾ ಇದ್ದೀನಿ. ಅದು ನಾನು ಏಜ್ ಅಂದರೆ ಎಷ್ಟು ವಯಸ್ಸಿಂದ ಅಂತ ನಂಗೆ ಗೊತ್ತಿಲ್ಲ. ಮೇ ಬಿ ವೆನ್ ಐ ವಾಸ್ ಇನ್ 7th or 6th ಅನಿಸುತ್ತೆ ಈ ಕಾರ್ಟೂನ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಇವಾಗಲೂ ನಾನು ಹಾಕ್ಕೊಂಡು ನೋಡ್ತೀನಿ ಮನೇಲಿ. ಲೈಕ್ 12 to 3 o'clockವರೆಗೂ ಇರುತ್ತೆ ಇದು. ಚೆನ್ನಾಗಿರುತ್ತೆ ಕಾರ್ಟೂನ್ ಎಲ್ಲ ನೋಡೋಕ್ಕೆ. ಅವಾಗವಾಗ ಕಾರ್ಟೂನ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ಅವಾಗವಾಗಲ್ಲ, ಇದು ನಾನು ದಿನ ನೋಡ್ತೀನಿ. ಸೊ ಎಸ್ ಫ್ರೆಂಡ್ಸ್, ನಾನು ಇವಾಗ ತಾನೇ 2 ರೀಲ್ಸ್ ಮಾಡಿ ಬಂದೆ. ಈಗ ಬ್ಯಾಗ್ ಪ್ಯಾಕ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಬ್ಯಾಗ್ ಪ್ಯಾಕ್ ಮಾಡೋದನ್ನ ತೋರಿಸ್ತೀನಿ, ಬನ್ನಿ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಈ ಬ್ಯಾಗ್ ನಾನು ಪ್ಯಾಕ್ ಮಾಡ್ತಿರೋವಂಥದ್ದು. ಇದರಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ಸ್ ಇದೆ. ನಾನು ಹೇಳಿದ್ನಲ್ಲ ನಿಮಗೆ, ನನಗೆ ತುಂಬ ಕೆಲಸ ಇದೆ ಊರಲ್ಲಿ ಅಂತ. ಆ ಒಂದು ಕಾರಣಕ್ಕೆ ನಾನು ಬ್ಯಾಗ್ ಫೈಲ್ ಆಲ್ರೆಡಿ ರೆಡಿ ಇದೆ. ಇವಾಗ ನಾನು ಏನಂದರೆ ಬ್ಯಾಗ್ನ ಸೆಟ್ ಮಾಡೋ ಅಂಥದ್ದು, ಬಟ್ಟೆ ಇಟ್ಕೊಳ್ಳೋ ಅಂಥದ್ದು ಇಷ್ಟು. ಫ್ರೆಂಡ್ಸ್, ನಾನು ಇವಾಗ ತಾನೇ ಊರಿಗೆ ಬಂದೆ. ಅಂದರೆ ಇವಾಗೆ ಅಂತ ಇಲ್ಲ, ಬಂದು 1 hour ಮೇಲಾಯಿತು. ಸಾಕಾಯಿತು ನನಗಂತೂ ಟ್ರಾವೆಲ್ ಮಾಡಿ. ಔಟ್ಫಿಟ್ಟು ನಾನು ಚೇಂಜ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ತುಂಬ ಚಳಿ ಇದೆ ಅಂತ ಪುಲೋರ್ ಆ್ಯಂಡ್ ಪ್ಲಾಜೋ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಅವಾಗ ಆಚೆ ಇದ್ದೆ ನಾನು. ಈಗ ಮನೆಯೊಳಗೆ ಬಂದೆ. ಇವಾಗ ಬಂದ್ಲು ನಿನ್ನ ಮಗಳು.
ಮಾಡ್ತವ್ರೆ ಅಡುಗೆ ಮನೆಯಲ್ಲಿ. ಏನು ಮಾಡ್ತವ್ರೆ ಅಂದರೆ ಮೊಳಕೆ ಕಟ್ಟಿದ ಕಾಳು ಸಾರು ಅನ್ನ ಮಾಡ್ತವ್ರೆ. ಮೊಳಕೆ ಕಟ್ಟಿದ ಸಾರು ಅವರೆಕಾಳು ಇಕ್ಕಿದ ಬೇಳೆ ಅವರೆಕಾಳು ಸಾರು. ಮೊಳಕೆ ಕಟ್ಟಿದ ಕಾಳಲ್ಲ, ಇಕ್ಕಿದ ಬೇಳೆ ಅವರೆಕಾಳು ಸಾರು ಮಾಡೋರೆ. ಇಕ್ಕಿದ ಬೇಳೆ ಸಂಬಳ. ಡಾರ್ಕ್ ಸರ್ಕಲ್ಸ್ ಅಲ್ವಾ ನನಗೆ? ಇಲ್ಲ, ಕತ್ಲೆಗೆ ಹಂಗೆ ಕಾಣಿಸ್ತಿರ್ಬೋದಲ್ಲ. ಅಷ್ಟೇನು ಡಾರ್ಕ್ ಸರ್ಕಲ್ಸ್ ಇಲ್ಲ ಫ್ರೆಂಡ್ಸ್. ಚೆಕ್ಔಟ್ ಮೈ ಔಟ್ಫಿಟ್. ಏನು ಕಾಣಿಸ್ತಾನೆ ಇಲ್ಲ. ಪ್ಲಾಜೋ ಪ್ಯಾಂಟ್ ಅಂಡ್ ಪುಲೋವರ್. ನಾನು ನಾಳೆ ಬೆಳಗ್ಗೆಯಿಂದ ಏನಾಗುತ್ತೆ ಅನ್ನೋದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಗುಡ್ ನೈಟ್, ಬಾಯ್, ಟಾಡಾ, ಗುಡ್ ಮಾರ್ನಿಂಗ್. ಬಿಸಿಲು, ಆದರೆ ಚಳಿನೂ ಇತ್ತು. ಬಿಸಿಲಾಗ್ತಾಯಿದೆ ಇವಾಗ. ನಾನು ಎದ್ದಾಗ 7 o'clock, ಎದ್ದಿದ ತಕ್ಷಣ ಫುಲ್ ಚಳಿ 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 ಆಗ್ತಾಯಿತ್ತು. ಇವಾಗ ಓಕೆ, ಪರವಾಗಿಲ್ಲ. ವ್ಯೂ ನೋಡಿ. ಈ ಮುಂದೆ ಗಿಡ ಕಟ್ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ. ಬಟ್ ನೈಟು ಫುಲ್ಲು ಭಯ ಭಯ ಥರ ಇತ್ತು, ಚೆನ್ನಾಗಿತ್ತು. ಅಯ್ಯೋ ಎಮ್ಮೆ ಎಮ್ಮೆ ಎಮ್ಮೆ. ಇದೆ ಕಾಯ್ಗಿದಾಗೋ ಜಾಗ. ಬಟ್ ಏನೋ ಇದಾಗ್ಬಿಟ್ಟು ಅರುಣ ಅವರು ಫುಲ್ ಸುಸ್ತಾಗ್ಬಿಟ್ಟು ಇವಾಗ ಮತ್ತೆ ಕೇಳ್ತಾಗ ಬಂದಿದ್ದಾರೆ. ಹಿಂಗೆ ಪಟ 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 ಅಂತ ತುಂಬ ಅಂತ ಅಲ್ಲಿದ್ದಾರೆ ನೋಡಿ ಅರುಣ. ಹಾಯ್ ಮಾಡ, ಹಂಗೆ ಹಾಯ್ ಮಾಡ. ಹಿಂಗೆಲ್ಲ ಬೆಳೆದಿದೆ ಅಲ್ವಾ, ಅದಕ್ಕೆ ಗೊತ್ತಾಗಲ್ಲ. ಹಾಂ, ಆ ಕಡೆ 3, ಆ ಕಡೆ 3, ಈ ಕಡೆ 3. ದೊಡ್ಡ ಚೆನ್ನಾಗದ. ಹಿಂಗೆ ದೊಡ್ಡ ಜಣಿ, ಹೊಸ ಜಣಿನೋ ನಾವು ತಗೋಬೇಕಿಂತದ. ನೀವು ಅವಾಗೇ ಹೇಳ್ತಾ ಇದ್ರಿ ಅವ ತಗೋಬೇಕು ಅಂತ. ಏನು ಸಿಗ್ತಾವ ಇಲ್ಲಿ? ಇಲ್ಲಿ ಸಿಕ್ಕಲ್ಲ ಕಣೆ. ಅಂಕಲ್ ಕಪ್ಪಗೆ ಬರ್ತಾರಂತೆ, ಇಲ್ಲಿಗೆ ಬರಲ್ಲ ಕಾಳು ನಮ್ಮ ಮಕ್ಕಳು. ಅದೊಂದದು ನೋಡು. ಹ್ಞೂ, ಆ ಕಡೆ ಅದ್ರೊಳಗೆ ಒಂದದು, ಮೇಲೊಂದದು. ಹುಷಾರು. ಹಂಗೆ ಅಲ್ಲೇ ಮಡಿಕ ಮುಂದೆ ಒಂದದು ನೋಡು ಒಂಟಿ. ಅವೆಲ್ಲ ಮಾರಿ ಹಬ್ಬ ಕಳ್ಕೊಂಬರ್ತವೆ. ಚಳಿ ಕಿಲ್ಕ್ಬೇಡ, ಹಂಗೆ ಇದು ಮಾಡ್ಕ. ಅಲ್ಲಿ ಒಂದದಲ್ಲ, ಅಲ್ಲೇ ಇತ್ತು ಮಕ್ಕಳು. ಒಂಟಿ ಕೈ ಬಂದಿಲ್ಲ ಅದು.
ಇವಾಗ ಆಲ್ಮೋಸ್ಟ್ 4 o'clock ಆಗಿಬಿಟ್ಟಿದೆ. ಟೈಮ್ 4:15. ಇವಾಗ ಕುತ್ಕೊಂಡು ಜೋಳ ಬಿಡಿಸ್ತಾ ಇದ್ದೀವಿ ಫ್ರೆಂಡ್ಸ್. ಅಷ್ಟೇ. ಜೋಳ ಸುಲಿದು ಎಮ್ಮೆ ಮತ್ತು ಒಂದು ಕರುನ ಕರ್ಕೊಂಡು ಬರಬೇಕು. ಅಷ್ಟು ಜೋಳ ಸುಲಿಯೋಣ ಅಂತ ಸುಲಿದ್ಬಿಟ್ಟು ಹೋಗ್ತೀವಿ. ಅರುಣ ಅವರು ಚಿಕನ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಚಿಕನ್ ಸಾಂಬಾರು ಮತ್ತು ಫ್ರೈ ಮಾಡೋಕ್ಕೆ ಇನ್ನೂ ಬಂದಿಲ್ಲ. ಈ ಥರ ಹಿಂಗೆ ಇಟ್ಕೊಂಡು ಬೇಬಿಕಾರ್ನ್ ಮಂಚೂರಿ ತಿಂತೀವಲ್ವಾ, ಅದೇ ಇದು ಮಾಡೋದು. ಚೆನ್ನಾಗಿದೆ. ಎಲ್ಲಿ ಬೇಕು ಕೂತೋಳೆ ನಾಲ್ಗೆ ಯಾಕೆ ಹೊತ್ತು ಮುಂಚೆ ಬಂದು ಕೂತ್ಬಿಟ್ಟೋಳು ಬಟ್ಲಲ್ಲಿ ಮೆಂತಿ ಮಾಡಿಕೊಂಡು. ರಾಣಿ ರಾಣಿ ಅದಿಲ್ಲ ಡೈರಿಂಗಳಲ್ಲಿ ಅಲ್ಲಿಲ್ಲ ತೊಟ್ಟಿತ್ತವ ಗೊತ್ತಿಲ್ಲಪ್ಪ, ಅಲ್ಲಿಲ್ಲ, ಕಾಣಿಸ್ತಾ ಇಲ್ಲ ನನಗೆ. ಹೊಂಟಾಗ ಇದು ಸುಲಿದಿರೋದು, ಇದನ್ನು ಸುಲಿಬೇಕು. ಇದಿಷ್ಟು ಸುಲಿದ್ರೆ ಅದನ್ನು ಬಿಡಿಸಿ ಈ ಥರ ಆಗ್ತಾರೆ. ಅದೆಲ್ಲ ಸಿಪ್ಪೆ. ಅಲ್ಲಿದ್ದಾಳೆ ನೋಡಿ ನಾಯಿ, ಇಲ್ಲಿ ನೋಡಿ ಕೋಣ. ಸಾಯಂಕಾಲ ಆಯ್ತಲ್ಲ, ಸೊ ಅದಕ್ಕೆ ಈ ಥರ ಇದೆ ವೆದರ್. ಎಲ್ಲಿದೆ ಬಾಣಿ? ಇಲ್ಲಿದೆ ಸಾರಿಗೆ ಮಾಡೋ ಅಂಥದ್ದು. ಅದು ನನಗೆ ಹೇಳಕ್ಕೆ ಫಾರಮ್ಮ. ಅಲ್ಲಿ ಸಾರಿಗೆ ರೆಡಿ ಆಗ್ತಾಯಿದೆ, ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಅಲ್ಲಿ ಅವರೆಲ್ಲ ಜೋಳಕ್ಕೆ ಇಡ್ತಾ ಇದ್ದಾರೆ. ಇಲ್ಲಿ ನಾನು ಚಿಕನ್ ಫ್ರೈ ಮಾಡಿದಾಯಿತು. ಅಂದರೆ ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗ್ತಾ ಇದೆ. ಇನ್ನು ಕೂಗಿಲ್ಲ, ಎರಡೇ ಕೂಗು. ಎರಡೇ 5. ಈಗಷ್ಟೇ ಎಲ್ಲ ಮುಗೀತು. ಸೊ ಇವಾಗ ನಾನು ಟೇಸ್ಟ್ ಮಾಡೋಣ ಅಂತ ನಾನು ಟೇಸ್ಟ್ ಮಾಡಿ ನೋಡ್ಬೇಕಂದ್ರೆ ಟೇಸ್ಟ್ ಮಾಡ್ತೀನಿ. ಚೆನ್ನಾಗೇ ಐತೆ. ನಿಂಬೆಹಣ್ಣು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಸ್ಟಮಕ್ ಬರ್ನ್ ಇಲ್ಲಿ, ಅದಕ್ಕೆ ನೋಡ್ಬಿಟ್ಟು ನಗ್ತವ್ರೆ ನನ್ನ. ಸ್ಟಮಕ್ ಬರ್ನ್ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ತಿಂದ್ಬಿಟ್ಟು ಮಲ್ಕೊಳ್ಳೋದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಐ ಆಮ್ ಎಂಡಿಂಗ್ ದ ಬ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಫಾಲೋ ಇನ್ Instagram and subscribe to my YouTube channel.